ದಲ್ಲಿ ಆಗಸ್ಟ್ 9 ಮತ್ತು 10ರಂದು 6ನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ. ಈ ಪಂದ್ಯಾವಳಿಗೆ ಅಮೆರಿಕ, ಶ್ರೀಲಂಕಾ, ನೇಪಾಳ ಸೇರಿದಂತೆ ಭಾರತದ 12 ರಾಜ್ಯಗಳಿಂದ ಕ್ರೀಡಾಪಟುಗಳು ಆಗಮಿಸಲಿದ್ದಾರೆ. ಈ ಪಂದ್ಯಾವಳಿಯನ್ನು ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ಆಯೋಜನೆ ಮಾಡಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರಾಟೆ ಸ್ಕೂಲ್ನ ವಿನೋದ್ ಮಾಹಿತಿ ನೀಡಿದರು. ಇಂಡೋ ಶ್ರೀಲಂಕಾ, ಇಂಡೋ ನೇಪಾಳ ಮತ್ತು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಗಳನ್ನ ಈ ರೀತಿ ಸಾಕಷ್ಟು 10 ವರ್ಷಗಳಿಂದ ನಾವು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. 12 ವರ್ಷದಿಂದ. ಅದೇ ರೀತಿ ಕಳೆದ ಕೆಲವು ವರ್ಷಗಳಿಂದ ಶಿವಮೊಗ್ಗ ಓಪನ್ ಮೊದಲ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿ, ಹೀಗೆ 2, 3, 4, 5 ಈ ವರ್ಷ 6ನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯನ್ನು ನಾವು ನಡೆಸ್ತಾ ಇದ್ದೀವಿ. ಈ ಒಂದು ಪಂದ್ಯಾವಳಿಗೆ ಸುಮಾರು 1500 ಕ್ರೀಡಾಪಟುಗಳು ಭಾಗವಹಿಸುವಂಥ ಸಾಧ್ಯತೆ ಇದೆ. ಈ ಒಂದು ಪಂದ್ಯಾವಳಿಗೆ 12 ರಾಜ್ಯಗಳಿಂದ, ದೇಶದ 12 ರಾಜ್ಯಗಳಿಂದ ಸ್ಪರ್ಧಿಗಳು ಪಂದ್ಯಾವಳಿಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಶ್ರೀಲಂಕಾ ಮತ್ತು ನೇಪಾಳದಿಂದ ಸಹ ಸ್ಪರ್ಧಿಗಳು ಬರ್ತಾ ಇದ್ದಾರೆ. ಹಾಗೆ ಅಮೆರಿಕಾಯಿಂದ ನಮ್ಮ ಒಂದು ಶೋಟೋಕಾನ್ ವರ್ಲ್ಡ್ ಕರಾಟೆಯ ಗ್ರ್ಯಾಂಡ್ ಮಾಸ್ಟರ್ ಪೆರ್ರಿ ಎಫ್ ಮೌಲೆ ಅವರು, ಅಮೆರಿಕಾಯಿಂದ ಶೋಟೋಕಾನ್ ವರ್ಲ್ಡ್ ಕರಾಟೆ ಗ್ರ್ಯಾಂಡ್ ಮಾಸ್ಟರ್ ಅವರು ಸಹ ಆಗಮಿಸ್ತಾ ಇದ್ದಾರೆ. ಮತ್ತು ಪಂದ್ಯಾವಳಿಯ ಹೈಲೈಟ್ಸ್ ಏನಂದರೆ ಇನ್ನೊಂದು ಭಾರತದ ಬಹುಭಾಷಾ ನಟರಾದಂಥ ಶ್ರೀಯುತ ಸುಮನ್ ತಲ್ವಾರ್ ಅವರು ಕರಾಟೆ ಅಂದರೆ ಸಾಕಷ್ಟು ಗೌರವ ಅವರಿಗೆ, ಕರಾಟೆ ಬ್ಲ್ಯಾಕ್ ಬೆಲ್ಟ್ ಅವರು ಸುಮನ್ ತಲ್ವಾರ್ ಅವರು ಬಹುಭಾಷಾ ನಟರವರು, ಅವರು ಸಹ ಪಂದ್ಯಾವಳಿಯ ಉದ್ಘಾಟನೆಗೆ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಪಂದ್ಯಾವಳಿ 6ರಿಂದ 18 ವರ್ಷ ಮೇಲ್ಪಟ್ಟ ಕ್ರೀಡಾಪಟುಗಳು, 6 ವಯಸ್ಸಿಂದ 18 ವರ್ಷ ಮೇಲ್ಪಟ್ಟ ತನಕ ವಿವಿಧ ವಿಭಾಗದಲ್ಲಿ ಪಂದ್ಯಾವಳಿಯಲ್ಲಿ ನಡೀತಾ ಇದೆ. ಇದರಲ್ಲಿ 2 ವಿಭಾಗ ಇರುತ್ತೆ. ಒಂದು ಕಥಾ ಮತ್ತು ಕುಮತಿ ಅಂತೇಳಿ. ಕಥಾ ಅಂದರೆ ವೈಯಕ್ತಿಕ ಪ್ರದರ್ಶನವನ್ನು ತೋರಿಸ್ತಾರೆ. ಕುಮತಿ ಅಂತ ಹೇಳಿದ್ರೆ ಇಬ್ಬರು ಫೈಟ್ ಮಾಡ್ತಾರೆ. ಈ ರೀತಿ ಒಂದು ವೈಯಕ್ತಿಕ ಪ್ರದರ್ಶನವನ್ನು ತೋರ್ತಾರೆ. ಹಾಗೆ ಪಂದ್ಯಾವಳಿಯಲ್ಲಿ ಶಿವಮೊಗ್ಗದ ಸ್ಥಳೀಯ ಕ್ರೀಡಾಪಟುಗಳು 200 ಸ್ಥಳೀಯ ಕ್ರೀಡಾಪಟುಗಳು ಶಿವಮೊಗ್ಗದವರು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚು ಯಾರು ಸ್ಪರ್ಧಿಗಳನ್ನ ತರ್ತಾರೆ ಅಂಥ ತಂಡಕ್ಕೆ ನಾವು ಹಲವು ವರ್ಷಗಳಂತೆ ಈ ವರ್ಷವೂ ಒಂದು ಬೈಕನ್ನು ಕೊಡುವಂಥ ಇದನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೊಡ್ಕೊಂಡ್ಬಂದಿದ್ದೀವಿ. ಈ ವರ್ಷವೂ ಅಷ್ಟೇ ಪಂದ್ಯಾವಳಿಗೆ ಅತಿ ಹೆಚ್ಚು ಯಾರು ಸ್ಪರ್ಧಿಗಳನ್ನ ತರ್ತಾರೆ ಅವರಿಗೆ ಬೈಕನ್ನು ಕೊಡ್ತಾ ಇದ್ದೀವಿ. ಮತ್ತು ಪಂದ್ಯಾವಳಿಗೆ ಬರುವಂಥ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ತರಬೇತುದಾರಿಗೆ, ತೀರ್ಪುಗಾರರಿಗೆ ಊಟದ ವ್ಯವಸ್ಥೆ ಮತ್ತು ಪ್ರಥಮ ಚಿಕಿತ್ಸೆ ಇವನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ತೀರ್ಪುಗಾರರಿಗೆ ಸಂಬಂಧಪಟ್ಟಂಗೆ ಏಷ್ಯನ್ ತೀರ್ಪುಗಾರರು ಮತ್ತು ರಾಷ್ಟ್ರೀಯ ತೀರ್ಪುಗಾರರು ಈ ಒಂದು ಪಂದ್ಯಾವಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಯಲ್ಲಿ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕರಾಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಪ್ರಥಮ ಬಾರಿಗೆ ದೊಡ್ಡ ಟ್ರೋಫಿಗಳನ್ನ ಕೊಡಬೇಕು ಅಂತ ಈ ಸತಿ ನಾವು ಡಿಸೈಡ್ ಮಾಡಿಬಿಟ್ಟು ದೊಡ್ಡ ಟ್ರೋಫೀಸ್ನ ಇಲ್ಲೇ ಪತ್ರಿಕಾಗೋಷ್ಠಿಯಲ್ಲೇ ಅದನ್ನು ಲಾಂಚ್ ಮಾಡಿಬಿಟ್ಟು ಯಾರು ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚು ಪ್ರದರ್ಶನ ತೋರ್ತಾರೆ ಚೆನ್ನಾಗಿ ಯಾವ ತಂಡ, ಆ ತಂಡಕ್ಕೆ ಈ ಒಂದು ಟ್ರೋಫಿಗಳನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿ ಇವತ್ತು ಅದನ್ನು ಇಲ್ಲೇ ಒಂದು ಲಾಂಚ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ರಾಜ್ಯದಲ್ಲೇ ಫಸ್ಟ್ ಟೈಮು. ಯಾಕಂದರೆ ಇಷ್ಟು ದೊಡ್ಡ ಟ್ರೋಫಿಗಳನ್ನ ಕರಾಟೆ ಇದರಲ್ಲಿ ಕೊಡ್ತಾ ಇರೋದು. ಸಾಮಾನ್ಯ ಚಿಕ್ಕ ಚಿಕ್ಕ ಟ್ರೋಫಿಗಳನ್ನ ಕೊಡ್ತಾ ಇದ್ರು. ನಾವು ಇದನ್ನು ಫಸ್ಟ್ ಟೈಮ್ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ.